ಮುಂದಿನ HD ಕೋಟೆ ಬಹುಶಃ ಅವರು ಕಳೆದ ಚುನಾವಣೆಯಲ್ಲಿ ಶಾಸಕರಾಗಬೇಕಾಗಿತ್ತು. ಆದ್ರೆ ನಾನು ಕೃಷ್ಣಣ್ಣನಿಗೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೋಗ್ತಾ ಮಾತಾಡ್ತೇನೆ, ಆದ್ರೂ ಹೇಳ್ಬಿಡ್ತೀನಿ. ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಅನುದಾನದ ಕೊರತೆಯ ಒಂದು ಪರಿಸ್ಥಿತಿ, ಸಾರ್ವಜನಿಕ ವಲಯದಲ್ಲಿ ಅವರ ಅಸಹಾಯಕತೆಯನ್ನ ಆಗ್ತಾ ಇರ್ತಕ್ಕಂಥ ಈ ಒಂದು ಏನು 3 ವರ್ಷ ಕಳೆದೋಗಿದೆ, ಇನ್ನೊಂದು 2 ವರ್ಷ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ನೀನು ಶಾಸಕನಾಗಿದ್ರೆ ಬಹುಶಃ ನಿನ್ನ ಮೇಲೆ ಒತ್ತಡ ಜಾಸ್ತಿ ಇರೋದು. ಆ ತಾಯಿ ಚಾಮುಂಡೇಶ್ವರಿ 2028ಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಜನತಾ ಸರ್ಕಾರ, NDA ಸರ್ಕಾರದಲ್ಲಿ ನೀನು ಶಾಸಕನಾಗಬೇಕು ಅಂತಕ್ಕಂಥದ್ದು ನಿನ್ನ ಹಣೆಯಲ್ಲಿ ಬರ್ದಿತ್ತೇನೋ. ಬುಡು ಕೃಷ್ಣಣ್ಣ, ತಲೆ ಕೆಡಿಸ್ಕೊಬೇಡ. ಇನ್ನೊಂದು 2 ವರ್ಷದಲ್ಲಿ ನಿನ್ನ ಹೋರಾಟಕ್ಕೆ, ನಿನ್ನ ಸಂಘಟನೆಗೆ 100ಕ್ಕೆ 100 ಕೋಟೆಯ ಕ್ಷೇತ್ರದ ಜನತೆ ನಿನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅವಾಗ ಕಾಲು ಎಳಿತಾ ಇರ್ತೀನಿ.